ಬಿಜೆಪಿ ಸರ್ಕಾರ ಕಟ್ಟಿದ ಬಸ್ ನಿಲ್ದಾಣ ಕಾಂಗ್ರೆಸ್ ಸರ್ಕಾರದಿಂದ ಬಂದ್. ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ಪೀಣ್ಯ ಬಳಿ ಸುಮಾರು 18 ಜಿಲ್ಲೆಗಳಿಂದ ಬರುವ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಕೋಟ್ಯಾಂತರ ಹಣ ಖರ್ಚು ಮಾಡಿ ಬಸ್ ನಿಲ್ದಾಣ ಮಾಡಲಾಗಿತ್ತು. ಆದರೆ ಈ ಬಸ್ ನಿಲ್ದಾಣಕ್ಕೆ ಬಸ್ ಬರಲ್ಲ ಅಂತ ಸಾರಿಗೆ ಇಲಾಖೆ ಖಾಸಗಿ ಸಂಸ್ಥೆಗೆ ನೀಡಲು ಮುಂದಾಗಿದೆ. ಅದು ಉತ್ತರ ಕರ್ನಾಟಕ ಸೇರಿದಂತೆ ಬೆಂಗಳೂರಿನಿಂದ 20 ಜಿಲ್ಲೆಗಳಿಗೆ ಸಂಪರ್ಕಿಸುವ ಸಲುವಾಗಿ ನಿರ್ಮಾಣವಾಗಿದ್ದ ಬಸ್ ನಿಲ್ದಾಣ 11 ವರ್ಷಗಳ ಹಿಂದೆಯೇ ನಿರ್ಮಾಣ ಆಗಿದ್ದರೂ ಸಂಪೂರ್ಣ ಉಪಯೋಗಕ್ಕೆ ಬರಲಿಲ್ಲ. ಕೋಟಿ ಹಣ ಖರ್ಚು ಮಾಡಿದ್ದ ಬಸ್ ನಿಲ್ದಾಣ ಖಾಲಿ ಬಿದ್ದ ಪರಿಣಾಮ ಆದಾಯಕ್ಕಾಗಿ ಇದೇ ನಿಲ್ದಾಣವನ್ನ ಕೆಎಸ್ಆರ್ಟಿಸಿ ಖಾಸಗಿ ವ್ಯವಹಾರಗಳಿಗೆ ಬಿಟ್ಟುಕೊಡಲು ಮುಂದಾಗಿದೆ. ಕಳೆದ 11 ವರ್ಷಗಳ ಹಿಂದೆ ಪೀಣ್ಯದಲ್ಲಿ ನಿರ್ಮಾಣವಾಗಿದ್ದ ಕೋಟಿ ವೆಚ್ಚದ ಸರ್ಕಾರಿ ಬಸ್ ನಿಲ್ದಾಣ ಉಪಯೋಗವಾಗದೇ ಇರುವುದು ಗೊತ್ತಿರುವ ವಿಷಯವೇ. ನಗರದ ಹೊರಭಾಗದಿಂದಲೇ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಸಂಪರ್ಕಕ್ಕಾಗಿ ನಿರ್ಮಾಣ ಮಾಡಿದ್ದ ಬಸ್ ನಿಲ್ದಾಣ ಜನರ ನಿರಾಸಕ್ತಿಯಿಂದಲೇ ಉಪಯೋಗಕ್ಕೆ ಬಾರದಂತಾಗಿದೆ. ಆದರೆ ಇದು ಇನ್ಮುಂದೆಯೂ ಇದೇ ಪರಿಸ್ಥಿತಿ ಅನ್ನೋದನ್ನ ಕಂಡುಕೊಂಡ ಕೆಎಸ್ಆರ್ಟಿಸಿ ಆಡಳಿತ ಮಂಡಳಿ ಸಂಪೂರ್ಣ ಕಟ್ಟಡವನ್ನ ಖಾಸಗಿಯವರಿಗೆ ಲೀಸ್ ಕೊಡಲು ಮುಂದಾಗಿದೆ. ಇನ್ನು ಸಾರಿಗೆ ಇಲಾಖೆ ಈಗಾಗಲೇ 2,000 ಕೋಟಿ ಸಾಲ ಮಾಡೋದಕ್ಕೆ ಮುಂದಾಗಿದ್ರೆ ಮತ್ತೊಂದು ಕಡೆ ಬಸ್ ದರ ಹೆಚ್ಚಳ ಮಾಡೋದಕ್ಕೆ ಪ್ರಸ್ತಾವನೆ ನೀಡಿದೆ. ಈ ನಡುವೆ 16 ಎಕರೆಯಲ್ಲಿರುವ ಬಸ್ ನಿಲ್ದಾಣ ಸುಸಜ್ಜಿತ ಕಟ್ಟಡವಾಗಿದ್ರೂ ಉಪಯೋಗವಾಗ್ತಿಲ್ಲ. ಮುಂದಿನ ದಿನಗಳಲ್ಲೂ ಉಪಯೋಗಕ್ಕೆ ಬರುತ್ತಾ ಅದು ಕೂಡ ಗೊತ್ತಿಲ್ಲ. ಕಟ್ಟಡವನ್ನ ಹಾಗೆ ಬಿಡುವ ಬದಲು ಇದೇ ಕಟ್ಟಡವನ್ನ ಆದಾಯವನ್ನಾಗಿ ಪರಿವರ್ತಿಸಿಕೊಳ್ಳಲು ಕೆಎಸ್ಆರ್ಟಿಸಿ ಮುಂದಾಗಿದೆ. ಸದ್ಯ ಸಂಪೂರ್ಣ ಕಟ್ಟಡವನ್ನ ಖಾಸಗಿಯವರಿಗೆ ಲೀಸ್ ಅಥವಾ ಬಾಡಿಗೆ ಕೊಡಲು ತಯಾರಿ ಮಾಡಿಕೊಂಡಿದೆ. ಅದರಂತೆ ಟೆಂಡರ್ನಲ್ಲಿ ಭಾಗಿಯಾಗಿ ಯಾರು ಬೇಕಾದರೂ ಕಟ್ಟಡವನ್ನ ತೆಗೆದುಕೊಂಡು ನಿಮಗೆ ಬೇಕಾದ ಹಾಗೆ ಉಪಯೋಗ ಮಾಡಿಕೊಳ್ಳಿ, ನಮಗೆ ಮಾತ್ರ ಹಣ ನೀಡಿ ಅಂತ ಸದ್ಯ ಇದಕ್ಕೆ ಪ್ರಕ್ರಿಯೆ ಆರಂಭಿಸಿದೆ ಕೆಎಸ್ಆರ್ಟಿಸಿ. ಇನ್ನು ಸದ್ಯ ಈ ಕಟ್ಟಡ ನೆಲಮಹಡಿ ಸೇರಿ ಒಟ್ಟು 4 ಅಂತಸ್ತಿದೆ. ಈ ಪೈಕಿ 4 ಅಂತಸ್ತನ್ನು ಖಾಸಗಿಯವರಿಗೆ ಬಿಟ್ಟುಕೊಡಲು ಕೆಎಸ್ಆರ್ಟಿಸಿ ಮುಂದಾಗಿದೆ. ಇದನ್ನ ಪಡೆದ ಖಾಸಗಿಯವರು ಮಾಲ್ ಬೇಕಿದ್ರೆ ಮಾಲ್, ಆಸ್ಪತ್ರೆ ಬೇಕಿದ್ರೆ ಆಸ್ಪತ್ರೆ, ಕಲ್ಯಾಣ ಮಂಟಪ ಬೇಕಿದ್ರೆ ಕಲ್ಯಾಣ ಮಂಟಪವಾಗಿ ಬದಲಾಯಿಸಿಕೊಳ್ಳಬಹುದು. ಜೊತೆಗೆ ಇದರಲ್ಲಿ ಲೀಸ್ ತೆಗೆದುಕೊಳ್ಳುವವರಿಗೆ ಆಯ್ಕೆಯನ್ನು ಕೂಡ ನೀಡಿದೆ. ಸಂಪೂರ್ಣ ಕಟ್ಟಡ ಬೇಡದಿದ್ದರೆ ಒಂದೊಂದೇ ಮಹಡಿಯನ್ನು ಕೂಡ ಪಡೆದು ಬೇಕಾದಂತೆ ತಮ್ಮ ವ್ಯಾಪಾರವನ್ನು ಮಾಡಬಹುದಾಗಿದೆ. ಆದರೆ ನಿಮಗೆ ಎಷ್ಟು ಬೇಕಾದರೂ ತೆಗೆದುಕೊಳ್ಳಿ, ನಮಗೆ ಹಣ ನೀಡಿ ಅಂತ ಖಾಸಗಿಯವರಿಗೆ ಸರ್ಕಾರ ಕಟ್ಟಡವನ್ನ ಸಂಪೂರ್ಣವಾಗಿ ಬಿಟ್ಟುಕೊಡಲು ಮುಂದಾಗಿದೆ. ಒಟ್ಟಾರೆ ಇಷ್ಟು ದಿನ ತಮ್ಮ ಕಟ್ಟಡದಲ್ಲಿ ಕೆಲ ಜಾಗವನ್ನಷ್ಟೇ ಖಾಸಗಿಯವರಿಗೆ ಬಿಟ್ಟುಕೊಟ್ಟು ಆದಾಯದ ಮೂಲ ಮಾಡಿಕೊಂಡಿದ್ದ ಕೆಎಸ್ಆರ್ಟಿಸಿ ನಗರದಲ್ಲಿ ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದ ಬಸವೇಶ್ವರ ಬಸ್ ನಿಲ್ದಾಣವನ್ನೇ ಸಂಪೂರ್ಣವಾಗಿ ಬಿಟ್ಟುಕೊಡಲು ಮುಂದಾಗಿದೆ. ಇಲ್ಲಿ ಮುಂದೆ ಯಾವ ರೀತಿಯ ವ್ಯವಹಾರಿಕ ಸ್ಥಳವಾಗಿ ಬಸವೇಶ್ವರ ಬಸ್ ನಿಲ್ದಾಣ ಬದಲಾಗಿ ಮತ್ತೊಂದು ಹೆಸರಿನಿಂದ ನಾಮಕರಣವಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ.